ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ತೋಳನೂರು ತಾಲೂಕು, ಅಕ್ಕಲಕೋಟೆ ಜಿಲ್ಲೆ, ಸೊಲ್ಲಾಪುರ. ಕೆಸೆಟ್ 2025 ಪೇಪರ್ 1 ಯೂನಿಟ್ 2 ರಿಸರ್ಚ್ ಅಪ್ಟಿಟ್ಯೂಡ್. ಇದರಲ್ಲಿ ನನಗೆ ತಿಳಿದಷ್ಟು ಒಂದು 100 ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳ ಬಗ್ಗೆ ನಾನು ನಿಮಗೆ ಹೇಳುತ್ತಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಇದನ್ನು ನೋಟ್ಬುಕ್ದಲ್ಲಿ ಬರೆದುಕೊಂಡು ಓದಬೇಕು. ಸೆಲೆಕ್ಟ್ ಮಾಡಿ ನಾನು ನಿಮಗೆ ಕೊಡುತ್ತಿದ್ದೇನೆ. ಸೆಲೆಕ್ಟ್ ಮಾಡುವಾಗ ಒಂದು ಅನುಭವ ಇಟ್ಟುಕೊಂಡು ನಾನು ಅನೇಕ ಪುಸ್ತಕಗಳನ್ನು ರೆಫರೆನ್ಸ್ ಮಾಡಿ ನೋಟ್ಸ್ ತಯಾರು ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ನನ್ನ ಮೇಲೆ ಎಷ್ಟು ನಂಬಿಕೆ ಇಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ದಯವಿಟ್ಟು ನಂಬಿಕೆಯಿಂದ ಬೋರ್ಡ್ ಮೇಲೆ ಬರೆದಂಥ ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಬುಕ್ದೊಳಗೆ ಬರೆದು ಅದನ್ನು ಓದಬೇಕು. ಇಲ್ಲಿ 32 ಕಾನ್ಸೆಪ್ಟ್ ನೋಡಿದ್ದೀವಿ. ನಾವು ಇಟ್ ಈಸ್ 33. ದ ಕರೆಕ್ಟ್ ಆರ್ಡರ್ ಆಫ್ ಸೆಕ್ಷನ್ಸ್ ಇನ್ ರಿಸರ್ಚ್ ಆರ್ಟಿಕಲ್. ರಿಸರ್ಚ್ ಆರ್ಟಿಕಲ್ದಲ್ಲಿ ಒಂದು ಸ್ಟೆಪ್ಸ್ಗಳು ಬರುತ್ತವೆ. ಆಕ್ಚುಲಿ ಇದು ರಿಸರ್ಚ್ದ ಸ್ಟೆಪ್ಸ್ಗಳು ಬೇರೆ, ಮತ್ತು ಇಲ್ಲಿ ಕರೆಕ್ಟ್ ಆರ್ಡರ್ ಆಫ್ ಸೆಕ್ಷನ್ಸ್ ಆಫ್ ರಿಸರ್ಚ್ ಆರ್ಟಿಕಲ್. ದಯವಿಟ್ಟು ಕರೆಕ್ಟಾಗಿ ನೆನ್ಪಿಡ್ರಿ. ಸ್ಟೆಪ್ಸ್ ಆಫ್ ರಿಸರ್ಚ್ ಅವುಗಳು ಬೇರೆ. ಆ 7 ಸ್ಟೆಪ್ಸ್ ಆಫ್ ರಿಸರ್ಚ್ ಅದನ್ನು ನೀವು ನೆನಪಿನ ಇಟ್ಟಿದೆ. ಇದು ರಿಸರ್ಚ್ ಆರ್ಟಿಕಲ್ದಲ್ಲಿ ಬರುವಂತ ವಿಭಾಗಗಳು. 6 ವಿಭಾಗಗಳು ಇವೆ. ಮೊದಲನೇ ವಿಭಾಗ ಇಂಟ್ರೊಡಕ್ಷನ್. ಆರ್ಟಿಕಲ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅದರ ಬಗ್ಗೆ ಇಂಟ್ರೊಡಕ್ಷನ್ ಬರೀಬೇಕು. ಎರಡನೇದು, ಆರ್ಟಿಕಲ್ ಬರೆಯುವಾಗ ಯಾವ ಮೆಥಡ್ ಅನ್ನು ಯೂಸ್ ಮಾಡಿದ್ದೇವೆ. ಸೆಕೆಂಡ್ ಒನ್ ಈಸ್ ಮೆಥಡ್. ಮೂರನೇದು, ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಬೇಕಾಗುತ್ತದೆ. ನಾಲ್ಕನೇದು, ಆ ಟಾಪಿಕ್ಗೆ ರಿಲೇಟೆಡ್ ಇದ್ದಿದ್ದು ಡಿಸ್ಕಷನ್. ಕೊನೆಗೆ ಕನ್ಕ್ಲೂಷನ್. ಆಮೇಲೆ ರೆಫರೆನ್ಸ್ ಆರ್ಟಿಕಲ್ ಬರೆಯುವಾಗ ಬೇರೆ ಯಾವುದಾದ್ರೂ ರೆಫರೆನ್ಸ್ ತೆಗೆದುಕೊಂಡಿದ್ವಿ ಅಂದ್ರೆ ಅದು ಈ ರೆಫರೆನ್ಸ್ ಸೆಕ್ಷನ್ ದಲ್ಲಿ ಬರೆಯಬೇಕಾಗುತ್ತದೆ. ಇಂಟ್ರೊಡಕ್ಷನ್, ಮೆಥಡ್, ರಿಸಲ್ಟ್, ಡಿಸ್ಕಷನ್, ಕನ್ಕ್ಲೂಷನ್ ಮತ್ತು ರೆಫರೆನ್ಸ್. ಪ್ಲೀಸ್ ನೆನಪಿಡ್ರಿ. ಆಮೇಲೆ ರ್ಯಾಂಡಮೈಸೇಷನ್ ಎಂದರೆ ಏನು? ರ್ಯಾಂಡಮೈಸೇಷನ್ ಯಾರನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬಹುದು. ಅನಿಶ್ಚಿತತೆ, ಇಲ್ಲಿ ನಿಶ್ಚಿತ ಇರಂಗಿಲ್ರಿ. ರ್ಯಾಂಡಮೈಸೇಷನ್, ಲಾಟ್ರಿ ನಾವು ತೆಗಿತಿರ್ತೇವೆ. ಲಾಟ್ರಿ ಯಾರ್ದನ್ನು ಹತ್ಬಹುದು, ಯಾರು ಅದರೊಳಗೆ ಭಾಗ ತಗೊಂಡಿರ್ತಾರೆ ಹತ್ಬಹುದು. 100 ವಿದ್ಯಾರ್ಥಿಗಳಿದ್ರೆ ಅದರಲ್ಲಿ ಒಬ್ಬರನ್ನು ಆಯ್ಕೆ ಮಾಡೋದಿರ್ತದೆ. ರ್ಯಾಂಡಮೈಸೇಷನ್ ಅಂದ್ರೆ ಇದು ಕನ್ನಡದೊಳಗ ಯಾದೃಚ್ಛಿಕ. ಈ ಶಬ್ದ ನೆನಪಿಡ್ರಿ, ಯಾದೃಚ್ಛಿಕ. ಯಾದೃಚ್ಛಿಕ ಅಷ್ಟು ಡೇಂಜರ್ ಅದ ನೋಡ್ರಿ ಕನ್ನಡ ಶಬ್ದ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಬಾಳ್ಗೆ ಗೆಲ್ಗೆ. ಮರಾಠಿ ಕೂಡ ಬಾಳ್ಗೆ ಗೆಲ್ಗೆ. ರ್ಯಾಂಡಮೈಸೇಷನ್ ಅರ್ಥ ಏನದ ನೋಡ್ರಿ. ಒಂದೇದು, ಈಚ್ ಎಲಿಮೆಂಟ್ ಆಫ್ ಪಾಪ್ಯುಲೇಷನ್ ಹ್ಯಾಸ್ ಈಕ್ವಲ್ ಚಾನ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಸ್ಯಾಂಪಲ್. ಪಾಪ್ಯುಲೇಷನ್ ಅಂದ್ರೆ ನಾವು ಏನು ಕರಿತೀವಿ, ಜನಸಂಖ್ಯೆ. ಆದ್ರೆ ಇಲ್ಲಿ ಪಾಪ್ಯುಲೇಷನ್ ಅಂದ್ರೆ ಏನು? ನಾವು ಯಾವ ರಿಸರ್ಚ್ ಮಾಡ್ತಾ ಇದ್ದೀವಿ ಆ ರಿಸರ್ಚ್ಗೆ ಸಂಬಂಧಪಟ್ಟಂತ ಒಂದು ಘಟಕಗಳ ಗುಂಪು. ಆ ಪಾಪ್ಯುಲೇಷನ್ದೊಳಗೆ ಎಷ್ಟೋ ಘಟಕಗಳು ಇರ್ತಾವ್ರೆ, ಆ ಘಟಕಗಳನ್ನು ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಪ್ರತಿಯೊಂದು ಎಲಿಮೆಂಟ್ ಇದು ಈಕ್ವಲ್ ಚಾನ್ಸ್ ಇರುತ್ತದೆ. ಎರಡನೇದು, ದ ಸೆಲೆಕ್ಷನ್ ಆಫ್ ಇಂಡಿವಿಜುವಲ್ ಫ್ರಮ್ ದ ಪಾಪ್ಯುಲೇಷನ್ ಈಸ್ ಇಂಡಿಪೆಂಡೆಂಟ್. ಪಾಪ್ಯುಲೇಷನ್ ಒಳಗೆ ಇರುವಂತ ಪ್ರತಿಯೊಂದು ಘಟಕವು ಇದು ಇಂಡಿಪೆಂಡೆಂಟ್ ಆಗಿರುತ್ತದೆ, ಈಕ್ವಲ್ ಚಾನ್ಸ್ ಹೊಂದಿರುತ್ತದೆ. ಮತ್ತು ದ ಮೆಥಡ್ ಈಸ್ ಫ್ರೀ ಫ್ರಮ್ ಪರ್ಸನಲ್ ಬಯಸ್. ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕ ಇದನ್ನೇ ಚಾಯ್ಸ್ ಮಾಡಬೇಕು, ಇದನ್ನೇ ಸೆಲೆಕ್ಟ್ ಮಾಡಬೇಕು ಅನ್ನಂಗಿಲ್ಲ. ಇದು ವ್ಯಕ್ತಿಯ ಉದ್ದೇಶಪೂರ್ವಕವಾಗಿ ವ್ಯಕ್ತಿಯು ಯಾವುದೇ ಒಂದು ಘಟಕವನ್ನು ಆಯ್ಕೆ ಮಾಡಿಕೊಳ್ಳಲು ಬರುವುದಿಲ್ಲ. ಇಟ್ ಈಸ್ ಫ್ರೀ ಫ್ರಮ್ ಪರ್ಸನಲ್ ಬಯಸ್, ಇಟ್ ಈಸ್ ಫ್ರೀ ಫ್ರಮ್ ಪರ್ಸನಲ್ ಸೆಲೆಕ್ಷನ್. ಯಾವುದನ್ನು ಚಾಯ್ಸ್ ಮಾಡ್ಲಿಕ್ಕೆ ಬರ್ತದೆ. ಇದು ರ್ಯಾಂಡಮೈಸೇಷನ್. ಇದರ ಅರ್ಥ ಕರೆಕ್ಟ್ ಆಗಿ ನೆನಪಿಡ್ರಿ ಪ್ಲೀಸ್. ಇಲ್ಲಿ ಲಾಸ್ ಆಫ್ ಇಂಡಕ್ಷನ್ ಅಂತೇಳಿ ಒಂದು ಸಿದ್ಧಾಂತ ಇದೆ. ಇಂಡಕ್ಷನ್ ಅಂದ್ರೆ ನಾವು ಆಯ್ಕೆ ಮಾಡಿಕೊಳ್ಳೋದು, ನೇಮಕ ಮಾಡಿಕೊಳ್ಳೋದು, ಯಾರನ್ನ ಆಯ್ಕೆ ಮಾಡಿಕೊಳ್ಬೇಕು. ಇದಕ್ಕೆ ಇನ್ನೊಂದು ಹೆಸರು ಅದ್ರಿ, ಎಲಿಮಿನೇಟ್
ಎಲಿಮಿನೇಟಿವ್ ಮೆಥಡ್ ಆಫ್ ಇಂಡಕ್ಷನ್. ಈ ಮೆಥಡ್ ಹೇಳಿದಂಥ ವ್ಯಕ್ತಿ ಜಾನ್ ಸ್ಟುವರ್ಟ್ ಮಿಲ್. ಪರೀಕ್ಷೆದೊಳಗೆ ಪ್ರಶ್ನೆ ಕೇಳ್ತಾರೆ, ಹೂ ಹ್ಯಾಸ್ ಗಿವನ್ ದ ಥಿಯರಿ ಆಫ್ ಲಾಸ್ ಆಫ್ ಇಂಡಕ್ಷನ್. ಲಾಸ್ ಆಫ್ ಇಂಡಕ್ಷನ್ ಈ ಸಿದ್ಧಾಂತವನ್ನು ಹೇಳಿದಂಥ ವ್ಯಕ್ತಿ ಯಾರು? ಜಾನ್ ಸ್ಟುವರ್ಟ್ ಮಿಲ್. ಓಕೆ. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್. ನೋಡ್ರಿ, ಕ್ವಾಂಟಿಟೇಟಿವ್ ರಿಸರ್ಚ್ ಮತ್ತು ಕ್ವಾಲಿಟೇಟಿವ್ ರಿಸರ್ಚ್. ಕ್ವಾಂಟಿಟೇಟಿವ್ ರಿಸರ್ಚ್ ಅಂದರೆ ಯಾವ ಸಂಶೋಧನೆಯು ಯಾವ ಘಟಕದ ಮೇಲೆ ನಾವು ಮಾಡುತ್ತೇವೆ ಆ ಘಟಕವನ್ನು ನಾವು ಎಣಿಕೆ ಮಾಡಲು ಬರುತ್ತದೆ. ನಾವು ಏನು ಡಾಟಾ ಸೆಲೆಕ್ಷನ್ ಮಾಡ್ತೀವಿ ಆ ಡಾಟಾವನ್ನು ಎಣಿಕೆ ಮಾಡಲು ಬರುತ್ತದೆ ಕ್ವಾಂಟಿಟೇಟಿವ್ ರಿಸರ್ಚ್ ಇದರೊಳಗೆ. ಕ್ವಾಲಿಟೇಟಿವ್ ರಿಸರ್ಚ್ ಇದು ಗುಣಮಟ್ಟದ ಸಂಶೋಧನೆ. ಇಲ್ಲಿ ಎಣಿಕೆ ಮಾಡಲು ಬರುವುದಿಲ್ಲ. ವಿ ಕೆನಾಟ್ ಕೌಂಟ್ ದ ನಂಬರ್ಸ್ ಕ್ವಾಲಿಟೇಟಿವ್ ಒಳಗೆ. ಇಟ್ ಈಸ್ ಓನ್ಲಿ ಕ್ವಾಲಿಟಿ. ಹಾಗಾದ್ರೆ ರಿಸರ್ಚ್ ಇಸ್ ಇಂಡಿಪೆಂಡೆಂಟ್. ರಿಸರ್ಚ್ ಡಿಪೆಂಡೆನ್ಸ್. ರಿಸರ್ಚ್ ಇದು ಇನ್ನೊಂದು ಘಟಕದ ಮೇಲೆ ಆಧಾರಿತವಾಗಿರುತ್ತದೆ. ಡಿಪೆಂಡೆನ್ಸ್ ನೆನ್ಪಿಡ್ರಿ. ಕ್ವಾಲಿಟೇಟಿವ್ ಹೇಳ್ತಾ ಇದ್ದೀನಿ. ಕಾಂಟೆಕ್ಸ್ಟ್ ಸ್ಪೆಸಿಫಿಕ್ ಜನರಲೈಸೇಷನ್. ಯಾವ ಒಂದು ನಿರ್ದಿಷ್ಟ ಸ್ಪೆಸಿಫಿಕ್ ಕಾಂಟೆಕ್ಸ್ಟ್ ಅನ್ನ ದ ಕಾಂಟೆಕ್ಸ್ಟ್ ಸ್ಪೆಸಿಫಿಕ್ ಜನರಲೈಸೇಷನ್. ಮಿನಿಮಲ್ ಸೈಟೇಷನ್ ಆಫ್ ಲಿಟ್ರೇಚರ್. ಬೇರೆ ಯಾವುದೇ ಲಿಟ್ರೇಚರ್ದ ಉದಾಹರಣೆಯನ್ನ ಇಲ್ಲಿ ತೆಗೆದುಕೊಳ್ಳಲು ಬರುವುದಿಲ್ಲ. ಹಿಂಗೊಂದು ಎಕ್ಸಾಂಪಲ್ ತಗೊಂಡು ಹೇಳಕ್ಕೆ ಕ್ವಾಲಿಟೇಟಿವ್ ಒಳಗೆ ಬರುವುದಿಲ್ಲ, ಕ್ವಾಂಟಿಟೇಟಿವ್ ಒಳಗೆ ಬರುತ್ತದೆ. ಇದು ನೆನ್ಪಿಡ್ರಿ. ಕ್ವಾಲಿಟೇಟಿವ್ ಒಳಗೆ ಇವು 3 ಕ್ವಾಲಿಟಿ: ರಿಸರ್ಚ್ ಈಸ್ ಡಿಪೆಂಡೆನ್ಸ್, ಕಂಟೆಕ್ಸ್ಟ್ ಸ್ಪೆಸಿಫಿಕ್ ಜನರಲೈಸೇಷನ್, ಮಿನಿಮಲ್ ಸೈಟೇಷನ್ ಆಫ್ ಲಿಟ್ರೇಚರ್. ಇನ್ನೊಂದು ಲಿಟ್ರೇಚರ್ ಮಾಹಿತಿ ತಗೊಂಡ್ರೆ ಅದು ಬಹಳ ಕಡಿಮೆ ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳಬಹುದು. ಕಡಿಮೆ, ಮಿನಿಮಲ್, ಅತ್ಯಂತ ಕಡಿಮೆ ಉದಾಹರಣೆಗಳನ್ನು ಇದರೊಳಗೆ ತೆಗೆದುಕೊಳ್ಳಲು ಬರುತ್ತದೆ. ಇನ್ನು ಸ್ಯಾಂಪ್ಲಿಂಗ್ ಎರರ್ ಅಂದ್ರೆ ತಪ್ಪು. ಸ್ಯಾಂಪ್ಲಿಂಗ್, ನಾವು ಒಂದು ಸ್ಯಾಂಪಲ್ ಅನ್ನು ಆಯ್ಕೆ ಮಾಡಿಕೊಳ್ತೀವಿ. ಆ ಸ್ಯಾಂಪಲ್ ಅನ್ನು ಆಯ್ಕೆ ಮಾಡಿಕೊಳ್ಳುವಾಗ ಒಮ್ಮೊಮ್ಮೆ ಆ ಸ್ಯಾಂಪಲ್ದೊಳಗೆ ತಪ್ಪು ಕಾಣಿಸುತ್ತದೆ. ಆ ಸ್ಯಾಂಪಲ್ದೊಳಗೆ ಏನೋ ದೋಷ ಇರುತ್ತದೆ. ಈಗ ನಾನು ಒಂದು 100 ವಿಡಿಯೋ, ಈಗ ಆಲ್ರೆಡಿ ನಾನು 900 ವಿಡಿಯೋಗಳನ್ನು ಮಾಡಿದ್ದೀನಿ ರೀ. ಓಕೆ, ನೀವು ಯಾವುದೇ ನನ್ನ ವಿಡಿಯೋ ತಗೊಂಡು ನೀವು ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಮೇಲೆ ನನ್ನ ಬಗ್ಗೆ ಜಜ್ಮೆಂಟ್ ಅನ್ನು ತಗೋರಿ. ನನ್ನ ಪ್ರತಿಯೊಂದು ವಿಡಿಯೋ ಇದು ನನ್ನ ಬಗ್ಗೆ ಒಂದು ಸ್ಯಾಂಪಲ್ ಅನ್ನ ಹೇಳಿಕೊಡುತ್ತದೆ. ಆ 900 ವಿಡಿಯೋದೊಳಗೆ ಸೆಲೆಕ್ಟ್ ಮಾಡುವಾಗ ಸಪೋಸ್ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿದ್ರೆ ಆ ವಿಡಿಯೋದೊಳಗೆ ನಾನು ಹೇಳುವಾಗ ಕರೆಕ್ಟ್ ಆಗಿ ಹೇಳಿರಲ್ಲ, ಅಥವಾ ವಿಡಿಯೋ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿಲ್ಲ, ಅಥವಾ ವಿಡಿಯೋ ನಾಟ್ ಕ್ಲಾರಿಟಿ ಬರಲಿಲ್ಲ, ಅಥವಾ ನನ್ನ ಸೌಂಡ್ ಕಟ್ ಆಗಿ ನಿಮಗೆ ಕೇಳಿಸ್ತಿತ್ತಂದ್ರೆ ನೀವು ಒಮ್ಮೆ ಏನ್ ಮಾಡ್ತೀರಿ, ಏನ್ರಿ ಇದು ಸ್ಯಾಂಪ್ಲಿಂಗ್ದೊಳಗೆ ಎರರ್ ಅದ ರೀ, ಈ ಸ್ಯಾಂಪ್ಲಿಂಗ್ದೊಳಗೆ ಏನೋ ದೋಷ ಐತಿ, ಈ ಸ್ಯಾಂಪ್ಲಿಂಗ್ದೊಳಗೆ ಏನೋ ತಪ್ಪ ಐತಿ. ಅರ್ಥ ಆಗಲತ್ತಲ್ರಿ? ಈಗ ಶೇಂಗಾ, ನೀವು ಅಂಗಡಿ ಒಳಗೆ ಹೋಗಿ ಶೇಂಗಾ ಕೊಡ್ರಿ. ಶೇಂಗಾ ಅಂದ್ರೆ ಏನ್ ಮರಾಠಿದೊಳಗೆ ಶೇಂಗಾ ಅಂತಾರ್ರಿ, ಕನ್ನಡದೊಳಗೆ ಏನಂತಾರ್ರಿ, ಏನಂತಾರ್ರಿ, ಬಡವರ ಬಂಧು ಅದಕ್ಕೆಂತಾರ ಕಡ್ಲೆಕಾಯಿ. ಕಡ್ಲೆಕಾಯಿ ಸ್ಯಾಂಪಲ್ ಹಿಂಗೆ ತಿನ್ನೋದ್ರೊಳಗೆ ಕೈ ಅಂತಂದ್ರೆ ಎಲ್ಲ ಕೈ ಅದಾವಲ್ಲ. ಒಂದ್ ಸೆಲೆಕ್ಟ್ ಮಾಡುವಾಗ ನೀವು ತಗೊಂಡ್ರಿ ಅದು ತಿಂದ್ರಿ ಕೈ ಹತ್ತು ಅಂದ್ರೆ ಎಲ್ಲ ಕಡಲೆಕಾಯಿಗಳು ಕೈ ಇರ್ತಾವೇನ್ರಿ? ಇಲ್ಲ. ಸ್ಯಾಂಪ್ಲಿಂಗ್ ಎರರ್. ದ ಡಿಸ್ಕ್ರಿಪನ್ಸಿ ಬಿಟ್ವೀನ್ ಎಸ್ಟಿಮೇಟ್ ಅಂಡ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಈಸ್ ನೋನ್ ಆಸ್ ಸ್ಯಾಂಪ್ಲಿಂಗ್ ಎರರ್. ಒಂದು ಪ್ಯಾರಾಮೀಟರ್ ಇರ್ತದೆ, ಒಂದು ಗುಣಮಟ್ಟದ ಒಂದು ಲೆವೆಲ್ ಇರ್ತದೆ. ಆ ಲೆವೆಲ್ ಮತ್ತು ಅಲ್ಲಿ ಇರುವಂತ ಒಂದು ಸ್ಯಾಂಪಲ್ದಲ್ಲಿ ವ್ಯತ್ಯಾಸ ಕಂಡು ಬರುತ್ತಿದ್ದರೆ ಅದಕ್ಕೆ ಸ್ಯಾಂಪ್ಲಿಂಗ್ ಎರರ್ ಎಂದು ಕರೆಯುತ್ತೇವೆ. ಡಿಸ್ಕ್ರಿಪೆನ್ಸೀಸ್ ಬಿಟ್ವೀನ್ ಎಸ್ಟಿಮೇಟ್. ಕರೆಕ್ಟ್ ಅರ್ಥ ಮಾಡ್ಕೊಂಡು ತಿಳ್ಕೊರಿ. ಯಾಕೆ ನೆಗಡಿ ಬರೋತ್ತಪ್ಪ? ಯಾಕಪ್ಪಿ ಏನ್ ಮಾಡುತ್ತೆ ನೋಡಪ್ಪ ಅವನ್ ಜರ. ಅರ್ಥ ಐತ್ರಿ? ಸ್ಯಾಂಪ್ಲಿಂಗ್ ಎರರ್ ಅಂದ್ರೆ ತಪ್ಪು. ಡಿಸ್ಕ್ರಿಪೆನ್ಸಿ ಅಂದ್ರೆ ಏನೋ ದೋಷ, ಏನೋ ವ್ಯತ್ಯಾಸ, ಏನೋ ಡಿಫರೆನ್ಸ್. ಎಸ್ಟಿಮೇಟ್ ಇದು ಮತ್ತು ಪ್ಯಾರಾಮೀಟರ್ದೊಳಗೆ ವ್ಯತ್ಯಾಸ ಕಂಡು ಬರ್ತಂದ್ರೆ ಸ್ಯಾಂಪ್ಲಿಂಗ್ ಎರರ್. ಆಮೇಲೆ ಫಿಲಾಸಾಫಿಕಲ್ ರಿಸರ್ಚ್. ಫಿಲಾಸಫಿ, ತತ್ವಜ್ಞಾನ ಸಂಶೋಧನೆ.
ದಿಸ್ ಟೈಪ್ ಆಫ್ ರಿಸರ್ಚ್ ಡಿಪೆಂಡ್ಸ್ ಲಿಸ್ಟ್ ಆನ್ ಎಂಪಿರಿಕಲ್ ಫ್ಯಾಕ್ಟ್. ನೋಡ್ರಿ, ಒಂದು ಫಿಲಾಸಫಿಕಲ್ ರಿಸರ್ಚ್ ಇದು ಅನುಭವದ ಮೇಲೆ ಕಡಿಮೆಯಾಗಿ ಅವಲಂಬಿತವಾಗಿರುತ್ತದೆ. ಎಂಪಿರಿಕಲ್ ಫ್ಯಾಕ್ಟ್ ಅಂದ್ರೆ ಅನುಭವದು. ಫಿಲಾಸಫಿ ಅಂದ್ರೆ ನಾವೇನ್ ಕರಿತೀವಿ, ಫಿಲಾಸಫಿಕಲ್ ರಿಸರ್ಚ್ ಏನ್ರಿ ನೆಗಡಿ ಭಾವ. ಫಿಲಾಸಫಿ ತತ್ವಜ್ಞಾನ ಸಂಶೋಧನೆ ಇದು ಅನುಭವದ ಮೇಲೆ ಕಡಿಮೆಯಾಗಿ ಅವಲಂಬಿತವಾಗಿರುತ್ತದೆ. ಲಿಸ್ಟ್ ಹೆಚ್ಚಿಗೆ ಇದು ಇದ್ರ ಮೇಲೆ ಡಿಪೆಂಡ್ ಇರುವುದಿಲ್ಲರಿ, ಎಂಪಿರಿಕಲ್ ಫ್ಯಾಕ್ಟ್ಗಳ ಮೇಲೆ. ಓಕೆ, ಒನ್ಸ್ ಅಗೇನ್ ಇದನ್ನ ರಿಪೀಟ್ ಆಗಿ ಕಾನ್ಸೆಪ್ಟ್ ಅನ್ನು ಓದಿ ಕೇಳಿ ನೋಟ್ಬುಕ್ದೊಳಗೆ ಬರೆದು ಅರ್ಥ ಮಾಡಿಕೊಳ್ಬೇಕು. ಎಷ್ಟು ಹೇಳ್ತೀನಿ ಅಷ್ಟನ್ನೇ ಫಾಲೋ ಮಾಡಿ, ಯು ವಿಲ್ ಗೆಟ್ ದ ರಿಸಲ್ಟ್. ನಮಸ್ಕಾರ.